ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ಎಜೆ ರಿವ್ಯೂಸ್ ಕನ್ನಡ ಚಾನಲ್ಗೆ. ಇವತ್ತು ನಾವು ಚರ್ಚೆ ಮಾಡೋದು ಬಹಳ ಜನ ಕಾಯ್ತಾ ಇರುವಂತಹ, ಕರ್ನಾಟಕ ಅಲ್ಲ ದೇಶ ವಿಶ್ವವೇ ಕಾಯ್ತಾ ಇರುವಂತಹ ಫಿಲ್ಮ್ ಆದಂತಹ ಕಾಂತಾರ ಚಾಪ್ಟರ್ 1 ಬಗ್ಗೆ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒನ್ ಮೋರ್ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್. ಫಸ್ಟ್ ಆಫ್ ಆಲ್, ಈ ಮೂವಿಯ ಕತೆ ಒಂದು ಹಳ್ಳಿಯ ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುತ್ತೆ. ಹಳ್ಳಿ ಜನರ ಸಂಸ್ಕೃತಿ ಆಗಿರ್ಬೋದು, ಅವರ ಬಿಲೀಫ್ ಸಿಸ್ಟಮ್ ಅಂಡ್ ದೇವರು ಮತ್ತು ಭಕ್ತರ ನಡುವಿನ ಎಮೋಷನಲ್ ಆಗಿರ್ಬೋದು, ಇವೆಲ್ಲ ಒಂದು ಚಿತ್ರದ ಕೋರ್ ಥೀಮ್ ಆಗಿ ಬರುತ್ತೆ. ಇನ್ನು ರಿಷಬ್ ಶೆಟ್ಟಿ ಅವರು ಕೂಡ ಈ ಬಾರಿಯೂ ಕೂಡ ಒಂದು ರೂಟೆಡ್ ಸ್ಟೋರಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ಟೋರಿ ಸಿಂಪಲ್ ಆಗಿದ್ರು ಅದರಲ್ಲಿ ಇರುವ ಡಿಪ್ತ್ ತುಂಬಾನೇ ದೊಡ್ಡದು. ಆಸ್ ಆಡಿಯನ್ಸ್ ನಮಗೆ ಅರ್ಥವಾಗುವಂತೆ ಇದೆ ಅಂತ ಚಿತ್ರ ಹೇಳ್ಬಹುದು. ಅಂದ್ರೆ ನಿಮಗೆ ಅರ್ಥ ಆಗಲ್ಲ ಅನ್ನುವಂತೆ ಎಲ್ಲೂ ಕೂಡ ಮಾಡಿಲ್ಲ, ಈಸಿಯಾಗಿ ಇದೆ ಅಂತ ಹೇಳ್ಬೋದು ಕತೆ. ಈ ಚಿತ್ರದಲ್ಲಿ ಕಲ್ಚರ್ ಮಾತ್ರ ಅಲ್ಲ, ಮ್ಯಾನ್ ವರ್ಸಸ್ ನೇಚರ್ ಕಾನ್ಫ್ಲಿಕ್ಟ್ ಕೂಡ ಇದೆ. ಇನ್ನು ಕ್ಯಾರೆಕ್ಟರ್ ಮತ್ತು ಪರ್ಫಾರ್ಮೆನ್ಸ್ ಕಡೆ ಬರೋದಾದ್ರೆ, ಲೀಡ್ ರೋಲ್ ನಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ಅವರ ಆಕ್ಟಿಂಗ್ ಒಂದು ನ್ಯಾಚುರಲ್ ಫೀಲ್ ಕೊಟ್ಟಿದೆ ಅಂತ ಹೇಳ್ಬಹುದು. ಅವರ ಎಕ್ಸ್ಪ್ರೆಷನ್ ಆಗಿರ್ಬಹುದು, ಡೈಲಾಗ್ಸ್ ಆಗಿರ್ಬಹುದು, ಎಲ್ಲೂ ಕೂಡ ತುಂಬಾನೇ ಅದ್ಭುತವಾಗಿ ಇದೆ. ಥಿಯೇಟರ್ ಅಲ್ಲಿ ನೋಡೋರಿಗೆ ಕೂಡ ತುಂಬಾನೇ ಗೂಸ್ ಬಂಪ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ಬಹುದು. ಸೈಡ್ ಕ್ಯಾರೆಕ್ಟರ್ಸ್ ಕೂಡ ಈಕ್ವಲ್ ಸ್ಟ್ರಾಂಗ್ ಅಂತಾನೆ ಹೇಳ್ಬಹುದು. ಹಳ್ಳಿಯ ಜನ, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಡಿಲೆಕ್ಟ್ ಎಲ್ಲವೂ ರಿಯಲಿಸ್ಟಿಕ್ ಆಗಿ ಕಾಣಿಸ್ತದೆ. ಈ ಸಿನಿಮಾ ನೋಡೋಕೆ ಹೋದ್ರೆ ನೀವು ಆಕ್ಟರ್ ನ ನೋಡ್ತಾ ಇಲ್ಲ, ರಿಯಲ್ ವಿಲೇಜರ್ಸ್ ನೋಡ್ತೀರಾ ಅನ್ನಿಸ್ತದೆ. ಯಾಕಂದ್ರೆ ನಿಮ್ಮ ಊರನ್ನ ನೀವೇ ನೋಡ್ದಾಗಿ ಅನ್ನಿಸ್ತದೆ. ಅದು ಒಂದು ಡೈರೆಕ್ಟರ್ ನ ಅಚೀವ್ಮೆಂಟ್ ಅಂತಾನೆ ಹೇಳ್ಬಹುದು. ಗ್ರೇಟ್ ಅಂತ ಹೇಳ್ಬಹುದು ರಿಷಬ್ ಶೆಟ್ಟಿ ಸರ್ಗೆ. ಇನ್ನು ಟೆಕ್ನಿಕಲ್ ಕಡೆ ಬರೋದಾದ್ರೆ, ಸಿನಿಮಾಟೋಗ್ರಫಿ ಟಾಪ್ ಅಂತಾನೆ ಹೇಳ್ಬಹುದು. ಇನ್ನು ಫಾರೆಸ್ಟ್ ಶಾರ್ಟ್ಸ್ ಆಗಿರ್ಬೋದು, ಟೆಂಪಲ್ ಸೀನ್ ಆಗಿರ್ಬೋದು, ಫೆಸ್ಟಿವಲ್ ಸೀಕ್ವೆನ್ಸ್ ಆಗಿರೋದು ತುಂಬಾ ರಿಚ್ ವಿಜುವಲ್ಸ್ ಕೊಡ್ತದೆ ಅಂತ ಹೇಳ್ಬೋದು. ಇನ್ನು ಮ್ಯೂಸಿಕ್ ಕಡೆ ಬರೋದಾದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಅಜನೀಶ್ ಲೋಕನಾಥ್ ಅವರು ಇದನ್ನ ಮಾಡಿದ್ದು ಅಂತ. ಈ ಅಜನೀಶ್ ಲೋಕನಾಥ್ ಅವರು ಮತ್ತೆ ಗೂಸ್ ಬಂಪ್ಸ್ ಅನ್ನ ಕೊಡುವಂತ ರೀತಿಯಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಈ ಎಮೋಷನ್ಸ್ಗೆ, ಆಕ್ಷನ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತೆ ಆಡಿಯನ್ಸ್ಗೆ ತುಂಬಾನೇ ಅದ್ಭುತವಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಎಡಿಟಿಂಗ್ ಕೂಡ ಸ್ಮೂತ್ ಆಗಿದೆ. ರನ್ ಟೈಮ್ ಅಷ್ಟೇನು ಲೆಂತ್ ಅನ್ಸಲ್ಲ, ಪರವಾಗಿಲ್ಲ, ಒಂದು ರೇಂಜಿಗೆ ಓಕೆ. ಇನ್ನು ಮೂವಿಯ ಹೈಲೈಟ್ ಕಡೆ ಬರೋದಾದ್ರೆ, ನಮ್ಮ ಕನ್ನಡ ಕಲ್ಚರ್, ದೈವ ಆರಾಧನೆ ಅಂಡ್ ಟ್ರೆಡಿಷನ್ಸ್ ಇವನ್ನ ಇಷ್ಟು ಅಥೆಂಟಿಕ್ ಆಗಿ ಸ್ಕ್ರೀನ್ ಮೇಲೆ ತರೋದು ಅಷ್ಟೊಂದು ಈಸಿ ಅಲ್ಲ. ತುಂಬಾನೇ ಇದಕ್ಕೆ ಎಫರ್ಟ್ ಆಗಿ ಫಿಲ್ಮ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸೆಕೆಂಡ್ ಹೈಲೈಟ್ ಕಡೆ ಬರೋದಾದ್ರೆ, ರಿಷಬ್ ಶೆಟ್ಟಿ ವಿಷನ್. ಆಫ್ಟರ್ ಕಾಂತಾರ ಅಂದ್ರೆ ಫಸ್ಟ್ ಫಿಲ್ಮ್ ಏನಿತ್ತು, ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು. ಈ ಬಾರಿ ಕೂಡ ಅವರು ಆಡಿಯನ್ಸ್ಗೆ ಡಿಸಪಾಯಿಂಟ್ಮೆಂಟ್ ಕೊಡ್ಲಿಲ್ಲ ಅಂತ ಹೇಳ್ಬಹುದು. ಥರ್ಡ್ ಹೈಲೈಟ್ ಏನು ಅಂದ್ರೆ ಕ್ಲೈಮ್ಯಾಕ್ಸ್. ವಿದೌಟ್ ಸ್ಪಾಯ್ಲರ್ ಹೇಳ್ತೀನಿ, ಲಾಸ್ಟ್ 20 ಮಿನಿಟ್ಸ್ ಪ್ಯೂರ್ ಗೂಸ್ ಬಂಪ್ಸ್ ಅನ್ನ ಕೊಡ್ತದೆ. ಆಡಿಯನ್ಸ್ಗೆ ಥಿಯೇಟರ್ ನಲ್ಲಿ ನೀವು ಕ್ಲಾಪ್ ಮಾಡೋದಂತ ಗ್ಯಾರಂಟಿ, ಅಷ್ಟು ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್. ಇನ್ನು ನೆಗೆಟಿವ್ ಅಂತ ಏನೂ ಇಲ್ಲ, ಫಿಲ್ಮ್ ಅಷ್ಟು ಅದ್ಭುತವಾಗಿದೆ, ಎಲ್ಲ ಪಾಸಿಟಿವ್ ಆಗೇ ಇದೆ. ನೆಗೆಟಿವ್ ಅಂತ ಹೇಳಿದ್ರೆ, ಕೆಲವೊಂದು ಸೀನ್ಸ್ ಸ್ಲೋ ಅನ್ನಿಸ್ತು, ಸ್ವಲ್ಪ ಅದನ್ನ ಸ್ಪೀಡ್ ಆಗಿ ಮಾಡ್ಬೋದಿತ್ತು. ಕೆಲವು ಆಡಿಯನ್ಸ್ಗೆ ಅದು ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಆಗಲ್ಲ. ಬಟ್ ಓವರ್ ಆಲ್ ಈ ಶಾರ್ಟ್ ಕಮ್ಮಿಂಗ್ ಇಗ್ನೋರ್ ಮಾಡ್ಬೋದು, ಬಿಕಾಸ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಚ್ ಬಿಗರ್ ಅಂತ ಹೇಳ್ಬೋದು. ಕನ್ಕ್ಲೂಷನ್ ಅಂಡ್ ರೇಟಿಂಗ್ ಕಡೆ ಬರೋದಾದ್ರೆ, ಓವರ್ ಆಲ್ ಕಾಂತಾರ ಚಾಪ್ಟರ್ 1 ಒಂದು ಮಸ್ಟ್ ವಾಚ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು. ಇದು ಕೇವಲ ಒಂದು ಮೂವಿ ಅಲ್ಲ, ಇದು ನಮ್ಮ ಕಲ್ಚರ್ಗೆ ಸಿನಿಮಾ ಮೂಲಕ ಮಾಡಿದ ಒಂದು ಟ್ರಿಬ್ಯೂಟ್. ನನ್ನ ರೇಟಿಂಗ್ 5 ಅಲ್ಲಿ 4.5. ಡೆಫಿನೆಟ್ಲಿ ಥಿಯೇಟರ್ ನಲ್ಲಿ ನೋಡಬೇಕು, ಡೋಂಟ್ ವೇಟ್ ಫಾರ್ OTT. ಇದು ನನ್ನ ರಿವ್ಯೂ ಆಫ್ ಕಾಂತಾರ ಚಾಪ್ಟರ್ 1. ನಿಮಗೆ ಮೂವಿ ಹೇಗಿತ್ತು, ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ಸ್ ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ರಿವ್ಯೂಸ್, ಅಪ್ಡೇಟ್ಸ್, ಕಂಟೆಂಟ್ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ. ಧನ್ಯವಾದಗಳು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಇದಿಷ್ಟು ನಾನು ಮಾಡಿರುವಂತ ಒಂದು ಶಾರ್ಟ್ ಆಗಿ ಒಂದು ರಿವ್ಯೂ. ನಿಮಗೆ ತುಂಬಾ ಜನರಿಗೆ ಕಾಂತಾರ ಟಿಕೆಟೇ ಸಿಗ್ತಾ ಇಲ್ಲ. ಟಿಕೆಟ್ ಸಿಕ್ಕರೆ ನೀವು ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ. ಎಲ್ಲೂ OTTಗೆ ಕಾಯ್ತೀನಿ ಅಂತ ಯಾವತ್ತೂ ಕೂರಕ್ಕೆ ಹೋಗ್ಬೇಡಿ. ಥಿಯೇಟರ್ ಎಕ್ಸ್ಪೀರಿಯನ್ಸೇ ಚೆನ್ನಾಗಿರುತ್ತೆ. ಅದಕ್ಕೆ ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಈ ಫಿಲ್ಮ್ ಅನ್ನ ನೋಡೋದು ಉತ್ತಮ. ಇನ್ನು ನಾನು ಇಷ್ಟು ಸ್ಟೋರಿ ಹೇಳೋಕೆ ಹೋಗಿಲ್ಲ, ಆಯ್ತಾ. ಸ್ಟೋರಿ ಹೇಳಿದ್ರೆ ನಿಮಗೆ ಸ್ವಲ್ಪ ಫಿಲ್ಮ್ ನೋಡ್ಲಿಕ್ಕೆ ಒಂದು ಕ್ಯೂರಿಯಾಸಿಟಿ ಹೋಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಸ್ಟ್ ಒಂದು ಹೇಗಿದೆ ಅಂತ ಹೇಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.